ಡಿಸೆಂಬರ್ 6, 1, 2, 2025 ಔರಾದ್ ತಾಲೂಕಿನ ಸುಂದಳ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 69ನೇ ಮಹಾಪರಿನಿರ್ವಾಣ ದಿನವನ್ನು ಆಚರಿಸಲಾಗಿದೆ. ಚಂದ್ರಶೇಖರ್ ಮಾಲಿ ಪಾಟೀಲ್ ಕಾಂಗ್ರೆಸ್ ಹಿರಿಯ ಮುಖಂಡರು ಸುಂದಾಳ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮಾರುತಿ ಸಿಂಗ್ಯಾಡೆ ಹಾಗೂ ಚಿಂತಾಕಿ ಪೊಲೀಸ್ ಪಿಎಸ್ಐ ಚಂದ್ರಶೇಖರ್ ನಿರ್ಣಯ ಹಾಗೂ ಡಾಕ್ಟರ್ ವಾಜಿನಾಥ್ ಬುಟ್ಟೆ ಹಾಗೂ ಸುಭಾಷ್ ಲಾದಾ ಹಾಗೂ ಶಾಂತಕುಮಾರ್ ಬಾವಿಕಟ್ಟೆ ಸುಂದಳ ಹಾಗೂ ಮಾಗಲಪ್ಪ ಬಳತ್ ಹಾಗೂ ರಾಹುಲ್ ಕಂಡರೆ ಹಾಗೂ ಶಂಕರ್ ಹಾದಿಮನಿ ಹಾಗೂ ನಾಮದೇವ ಸಿಂಬೋಡೆ ಹಾಗೂ ಅಜಯ್ ಕುಮಾರ್ ಸಾಧು ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಳಗ ಹಾಗೂ ಊರಿನ ಗಣ್ಯರು ಉಪಸ್ಥಿತರಿದ್ದರು. ಉಪೆ ನ್ಯೂಸ್ 24/7 ಕ್ಯಾಮೆರಾಮ್ಯಾನ್ ಶೇಖಪ್ಪ ಮೇತ್ರ ಚಿಂತಕಿ. ಉಪ್ಪೆ ನ್ಯೂಸ್ ವರದಿಗಾರರು ಜೈವಂತ್ ಮೇತ್ರೆ ಚಿಂತಾಕಿ. ಈ ಕಾರ್ಯಕ್ರಮದ ವೇದಿಕೆ ಅಲಂಕರಿಸಿದ ಎಲ್ಲ ಗಣ್ಯರಿಗೂ ಹಾಗೂ ನನ್ನ ತಾಯಂದಿರಿಗೂ, ಅಕ್ಕ ತಂಗಿಯರಿಗೂ, ಅಣ್ಣ ತಮ್ಮಂದಿರಿಗೂ ಹಾಗೂ ಮುದ್ದು ಮಕ್ಕಳೇ, ಇಂದು ಅಂಬೇಡ್ಕರ್ ಡಾಕ್ಟರ್ ಸಾಹೇಬ್ ಒಂದು ಕೊಡುಗೆ ಭಾಳ ದೊಡ್ಡದಿದೆ. ಅವರು ಹಾಕಿಕೊಟ್ಟಿದ ರೂಪುರೇಷೆ ಮೇಲೆ ನಾವೆಲ್ಲ ನಡಿಬೇಕು. ನಮ್ಮದೇನದ ಅಂತಂದರೆ ನಾವು ಹೆಚ್ಚಾಗಿ ವಿದ್ಯಾಭ್ಯಾಸಕ್ಕಾಗಿ ಒತ್ತು ಕೊಟ್ಟು ನಮ್ಮ ಮಕ್ಕಳಿಗೆ, ನಮ್ಮ ಅಣ್ಣ ತಮ್ಮರಿಗೆ ಶಾಲೆ ಕಲಿಸಬೇಕು. ಅವರು ಹಾಕಿಕೊಟ್ಟ ಮಾರ್ಗದ ಮೇಲೆ ನಾವು ನಡೀಬೇಕು. ನಾವು ಎಲ್ಲ ಸೌಲಭ್ಯಗಳನ್ನು ಪಡ್ಕೋಬೇಕು. ಈ ಕಾರ್ಯಕ್ರಮ ಇದೇ ರೀತಿ ಮುಂದುವರಿಯಲಿ ಎಂದು ಈ ಕಾರ್ಯಕ್ರಮಕ್ಕೆ ನನಗೆ ಕರೆಸಿ 4 ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ನಮ್ಮೆಲ್ಲರಿಗೆ ವಂದನೆಗಳು ಹೇಳಿ ನಂದು 2 ಮಾತು ಮುಗಿಸ್ತೀನಿ. ನಾವು इथं सर्व जमलेले माझे बंधू आणि भगिनींनो, सुंदाळ ग्रामस्थ, आज डॉक्टर बाबासाहेब आंबेडकर महापरिनिर्वाण दिनानिमित्त त्यांना अभिवादन करण्यासाठी सर्वजण जमलो आहोत. इथे आमचे सरपंच सर, PSI साहेब आणि वैचारिक विचार सांगणारे आमचे डॉक्टरजी बुट्टे सर, चंद्रकांत पाटील सर. तर एक सांगायचं उद्दिष्ट आहे की एक व्यक्ती की जो वर्गाच्या बाहेर बसून शिक्षण घेतात आणि पुढे चालून तेच देशाचं भविष्य घडवतात. जे आपल्याला भारतीय राज्यघटना जे आपल्याला दिलेले आहे ते वर्गाच्या बाहेर बसून सुद्धा त्यांनी एक नंबर 1 मध्ये पूर्ण जगावर नाव कोरलेलं आहे. अशा महामानव डॉक्टर बाबासाहेब आंबेडकरांना विनम्र अभिवादन करून माझे 2 शब्द संपवतो. गमों को अपना समझने वाले, मेरे सारे गमों को अपना समझने वाले कहाँ चले गए हैं संविधान बनाने वाले. 6 दिसंबर की रात कितना सताती है, 6 दिसंबर की रात कितना सताती है, कितना सताती है. भीमजी वो तेरी याद, बाबा साहब तेरी याद जब जब आती है. 6 दिसंबर की रात कितना सताती है, 6 दिसंबर की रात कितना सताती है, कितना सताती है. भीमजी वो तेरी याद जब जब आती है. तुझ रहता था भीमजी दर्द ये सहने ना देता, तुझ रहता था भीमजी दर्द सहने ना देता. मेरे आंखों से ये आंसू कभी न तू बहने देता, मेरे आंखों से ना आंसू कभी तू बहने देता. क्या बताऊं कितना मुझको पल पल रुलाती है, क्या बताऊं मैं तुझको पल पल रुलाती है, पल पल रुलाती है. बाबा साहब तेरी याद, भीमजी वो तेरी याद
जब जब आती है 6 दिसंबर की रात कितना सताती है 6 दिसंबर की रात कितना सताती है बाबा साहब तेरी याद जब जब आती है भीमजी वो तेरी याद जब जब आती है धन्यवाद 7 ಕ್ಯಾಮ್ರಾಮನ್ ಶೇಖಪ್ಪ ಮೇತ್ರೆ ಚಿಂತಾಕಿ ಜೊತೆಯಲ್ಲಿ ವರದಿಗಾರರು ಜಯವಂತ್ ಮೇತ್ರೆ ಚಿಂತಾಕಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಮಹಾಪರಿಣಾಮ ದಿನ 69ನೇ ದಿನದ ನಿಮಿತ್ತವಾಗಿ ಸುಂದಳ ಗ್ರಾಮದ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮಾರುತಿ ಸಿಂಗೋಡೆ ಅಣ್ಣಾಜಿ ಅವರಿದ್ದಾರೆ. ಅದರ ನಿಮಿತ್ತವಾಗಿ ಅಣ್ಣಾಜಿ ಏನು ಇಂದು ನಾನು ಮಾರುತಿ ಸಿಂಗೋಡೆ ಸುಂದರ ಗ್ರಾಮ ಪಂಚಾಯತ್ ಅಧ್ಯಕ್ಷ. ಆ ನಂತರ ಇಂದು ಸುಂದರ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೆಯ ಪುಣ್ಯ ಶ್ರಮಣೆಯನ್ನು ನಾವು ಹಮ್ಮಿಕೊಳ್ಳಲಾಗಿದೆ. ಅದಕ್ಕೆ ಎಲ್ಲ ಜನರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸಿದರು. ಅದಕ್ಕೆ ಮುಂದೆ ಬರುವ ಎಲ್ಲ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ನಡೀಬೇಕೆಂದು ಹೇಳಿ ನಿಮ್ಮೆಲ್ಲರಲ್ಲಿ ಧನ್ಯವಾದವನ್ನು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ. ಅದೇ ರೀತಿಯಲ್ಲಿ ನಂದು BSF ಅಧ್ಯಕ್ಷರಾದ ಶಾಂತಕುಮಾರ್ ಅವರಾದರೆ ಅವರು ನಮ್ಮ ಊರಿಗೆ ಈ ನಮ್ಮ ಉಪ್ಪೆ ಮೀಡಿಯಾ ಅವರು ಬಂದು ನಮ್ಮನ್ನು ಎಲ್ಲ ಸಂಪರ್ಕಿಸಿ ನಮ್ಮ ಜೊತೆ ಎಲ್ಲ ನೋಡಿಕೊಂಡು ನಮ್ಮ ಬಗ್ಗೆ ಒಂದು ವರದಿ ಮಾಡ್ತಾ ಇದ್ರೆ ಅದನ್ನು ನಾನು ಸ್ಪಷ್ಟವಾಗಿ ಹೇಳಬೇಕಾದ್ರೆ ಜಯವಂತ್ ಮೇತ್ರೆ ಅಣ್ಣನವರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತೇನೆ. ಇಲ್ಲಿ ನಮ್ಮ ಗ್ರಾಮದಲ್ಲಿ ಇವತ್ತು 69ನೆಯ ಮಹಾಪರಿನಿರ್ವಾಣ ದಿನವನ್ನು ನಾವು ಆಚರಿಸಿದ್ದೇವೆ ಅಂದರೆ ತುಂಬ ಹೆಮ್ಮೆಯಿಂದ ಆಚರಿಸಿದ್ದೇವೆ. ಅಂದರೆ ಇದಕ್ಕೆ ಏನಂದರೆ ನಾವು ಹೆಚ್ಚಿನ ರೀತಿಯಲ್ಲಿ ಅಂತಂದರೆ ಏನು ಖುಷಿ ಪಡುವಂಥ ವಿಷಯ ಅಲ್ಲ. ಭಾರತ ಬಾಂಧವರು ಹಿರಿಯರು ಇದ್ದಾರೆ. ನಮ್ಮ ಸಮುದಾಯದಲ್ಲಿ ಒಂದು ಒಳ್ಳೆಯ ರೀತಿಯ ಕಾರ್ಯಕ್ರಮ ನಡೀತಿದೆ. ಊಟ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಒಂದು ಹೆಸರಿನಲ್ಲಿ. ಆ ರೀತಿ ಇನ್ನೂ ಅಚ್ಚುಕಟ್ಟಾಗಿ ನಡೆದಿದೆ. ಎಷ್ಟು ಹೇಳಿದ್ರೆ ಕಮ್ಮಿನೇ ಇದೆ. ಆದರೆ ನಮ್ಮ ಊರಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಇನ್ನೂ ತುಂಬ ಜೋರಾಗಿ ನಡೆದಿದೆ. ಮತ್ತು ಮುಂದಿನ ವರ್ಷ ಕೂಡ ಇನ್ನು ನಾವು ಮಾಡ್ತಾ ಇರ್ತೀವಿ. ಒಂದು ದುಃಖ ಸಂಗತಿ ಅಂದರೆ ಈ ವರ್ಷ ನಮಗೆ ನಮ್ಮನ್ನು ಅಗಲಿ 69 ವರ್ಷ ಇತ್ತು. ಬಾಬಾ ಸಾಹೇಬರು ಬಿಟ್ಟು ಹೋಗಿದ್ದಾರೆ. ಎಲ್ಲ ಒಂದು ಇದರಲ್ಲಿ ಬಾಬಾ ಸಾಹೇಬರು ಎಲ್ಲ ಹುಡುಕ್ತಾ ಬರಲಿ, ಎಲ್ಲವರ ಮನಸ್ಸಿನಲ್ಲಿ ಒಂದು ಬರ್ತಾ ಇರಲಿ ಅಂತ ನ್ಯೂಸ್ ಬೀದರ್ ವರದಿಗಾರರು ಜಯವಂತ್ ಮೇತ್ರೆ. ಇವತ್ತಿನ ದಿವಸ 69ನೆಯ ಡಾಕ್ಟರ್ BR ಅಂಬೇಡ್ಕರ್ ಅವರ ಪರಿಣಾಮ ನಿರ್ವಹಣೆಗಾಗಿ ಇಲ್ಲಿ ಚಂದ್ರಕಾಂತ್ ಪಾಟೀಲ್ ಸರ್ ಇದ್ದಾರೆ. ಅವ್ರ ಜೊತೆಯಲ್ಲಿ ಮಾತಾಡೋಣ. ನಾನು ಸುಂದಾಳ ಗ್ರಾಮದ ಚಂದ್ರಶೇಖರ್ ನಿರ್ಸಿಟಿ ಪಾಟೀಲ್ ಸುಂದಾಳ ಅಂತೇಳಿ. ನಾನು ಇದೇ ಗ್ರಾಮದ ಜನಿಸಿದ. ನಾನು ಅನ್ಯಾಯ, ಅತ್ಯಾಚಾರ, ದೌರ್ಜನ್ಯವಾಗಿರ್ತಕ್ಕಂತಹ ಯಾವಾಗಲೂ ಕೂಡ ಇರ್ತೀನಿ. ಡಾಕ್ಟರ್ BR ಅಂಬೇಡ್ಕರ್ ಅವರು ಏನು ಭಾರತ ಸಂವಿಧಾನ ಶಿಲ್ಪಿಗಳದಾರ, ಭಾರತ ರತ್ನ ಅದಾರ. ಇವತ್ತು ನಾನು ಬುದ್ಧ, ಬಸವ, ಅಂಬೇಡ್ಕರ್ ಒಂದು ತತ್ವದಡಿ ಜನ ಜಾಗೃತಿ ಮೂಡಿಸ್ಬೇಕು. ನಮ್ಮೂರು ಜನ ಮುಂದೆ ಬರಬೇಕು. ನಮ್ಮೆಲ್ಲ ಬುದ್ಧ, ಬಸವ, ಅಂಬೇಡ್ಕರ್ ತತ್ವದ ಅಡಿಯಲ್ಲಿ ನಡಿಬೇಕು ಅಂತಕ್ಕಂಥ ಸದುದ್ದೇಶದಿಂದ ಯಾರೇ ಅನ್ಯಾಯಕ್ಕೆ ಒಳಗಾಯ್ತಾರ, ಯಾರಿಗೆ ಧ್ವನಿ ಇಲ್ಲ ಅಂಥವ್ರಿಗೆ ಧ್ವನಿ ಕೊಡಬೇಕು. ಬೆಳಕಿಲ್ದವರಿಗೆ ಅದ ಕತ್ತಲಿಂದ ಬೆಳಕಿನಡೆಗೆ ಕರ್ಕೊಂಡು ಬರಬೇಕು ಅಂತಕ್ಕಂಥ ಉದ್ದೇಶದಿಂದ ಡಾಕ್ಟರ್ BR ಅಂಬೇಡ್ಕರ್ ರಚಿಸಿರ್ತಕ್ಕಂತಹ ಸಂವಿಧಾನಕ್ಕೆ ನಾನು ಮನಸ್ಸೋತು ಇವತ್ತು ಜನರ ಮೇಲೆ ಆಗ್ತಕ್ಕಂಥ ಅನ್ಯಾಯ ನಾನು ಕಂಡಿದ್ದೀನಿ. ನಾನು ಕಂಡಿಲ್ಲ, ನೋಡಿದೆ. ಅವಕ್ಕೆಲ್ಲ ವಿರೋಧ ವ್ಯಕ್ತಪಡಿಸಿ ನಾನು ನನ್ನದೇ ಆದಂಥ ಒಂದು ವಿಷನ್ ಕಟ್ಕೊಂಡಿದ್ದೀನಿ. ಗುರಿಯದ ನಂದು ನಮ್ಮೂರು ಜನ ಮುಂದೆ ಬರಬೇಕು. ನಮ್ಮ ಊರಾಗ ಎಲ್ಲರೂ ಏಕತೆಯಿಂದ ಬಾಳಬೇಕು, ಸಹೋದರತ್ವ ಇರಬೇಕು. ಹಾಗಾಗಿ ಅಂತ ನಾನು ಇವತ್ತು ಈ ಮಹಾಪರಿವರ್ಣ ತಿಬ್ಬಣ್ಣ ಕಾರ್ಯಕ್ರಮಕ್ಕೆ ಅಂತ ನಾನು ಇವತ್ತು ಮನಸ್ಸೋತು ಎಲ್ಲ ಜಿಲ್ಲಾ ಮಟ್ಟದ ಹೆಚ್ಚುವರಿ ಜಿಲ್ಲಾಧಿಕಾರಿಗಳನ್ನ ಇಲ್ಲಿಗೆ ಕರೆಸಬೇಕಾಗಿತ್ತು. ಆನಂತರ ಸಹಾಯಕ ಆಯುಕ್ತರಾಗಿರ್ತಕ್ಕಂಥ MD ಶಕೀಲ್ರನ್ನು ನಾನು
ಇನ್ವೈಟ್ ಮಾಡಿದ್ದೆ. ಆನಂತರ ಮಹೇಶ್ ಪಾಟೀಲ್ ತಹಶೀಲ್ದಾರ್ಗೆ ಅಂತ ಕರೆಸಿ ಸರ್ಕಾರದ ನಡೆ ಅನ್ನದಾತನ ಕಡೆ ಅಂತಕ್ಕಂಥ ಒಂದು ಕಾರ್ಯಕ್ರಮ ಹಾಕ್ಕೊಂಡು ನಾನು ಕಂದಾಯ ಇಲಾಖೆ ಹಾಗೂ ಕೃಷಿ ಇಲಾಖೆ ಅಧಿಕಾರಿಗಳನ್ನು ಕರೆಸಿ